ದೃಷ್ಟಸ್ಯ ಭಗವನ್ ಸುಮಹಾನೇಶ ಸಾಧ ಪ್ರಭಾವ ನವಾವಧಮನ್ಯಸ್ಯ ಕಸ್ಯಚಿತ್ ಅಸ್ಮಾಭಿಃ ವಿಭೂತಿಭಿಃ ವಿಲಸಿತಂ ಉಪಲಕ್ಷಿತಂ ಯದೇತದ್ ಭಗವತಸ್ತಪಸಃ ಫಲಂ ಇತ್ಯಭಿಪೂಜ್ಯ ತಂ ಋಷಿಂ ತತ್ರೈವ ತೇನ ಋಷಿವರ್ಯೇಣ ಸಹ ಕಿಂಚಿತ್ ಕಾಲಂ ಅಭಿಮತೋಪೇತಾನ್ ಬುಭುಜೆ ಸ್ವಪುರಂ ಚ ಜಗಾಮ. ಸೌಭರಿ ಋಷಿಯ ವೈಭವವನ್ನ ಕಂಡು ತನ್ನ ಮಕ್ಕಳು ಸುಖವಾಗಿ ಇಲ್ಲಿದ್ದಾರೆ ಅನ್ನುವುದರ ತೃಪ್ತಿ ಉಂಟಾಗಿ ಪ್ರತಿ ಮನೆಯಲ್ಲೂ ಕೂಡ ಬಗೆ ಬಗೆಯ ಸೌಖ್ಯಗಳನ್ನ ಆ ಮಕ್ಕಳಿಗಾಗಿ ತನ್ನ ತಪಃಪ್ರಭಾವದಿಂದ ಅನುಕೂಲ ಮಾಡಿಕೊಟ್ಟಂತಹ, ಯಾರೊಬ್ಬರಿಗೂ ಯಾವ ರೀತಿಯಿಂದಲೂ ಕೂಡ ವ್ಯಥೆಯೇ ಉಂಟಾಗದಂತೆ ತನ್ನ ವಿಲಾಸದಿಂದ ಪ್ರೀತಿ ತೋರಿಸ್ತಾ ಇದ್ದಂತಹ ರೀತಿಗೆ, ಆ ತಪಸ್ಸಿನ ವೈಶಿಷ್ಟ್ಯಕ್ಕೆ ತಲೆಬಾಗಿದ ರಾಜ ಆ ಋಷಿಯನ್ನ ಅತ್ಯಂತ ಗೌರವದಿಂದ ಕಂಡ. ಸ್ವಲ್ಪ ಕಾಲ ಆ ಋಷಿಯ ಜೊತೆಗೆ ಏಕಾಂತದಲ್ಲಿ ಅವನೂ ಕೂಡ ಹಲವು ವಿಷಯಗಳನ್ನು ಚರ್ಚಿಸ್ತಾ ಕಳೆದ. ಅದೇ ರೀತಿ ರಾಜ ವೈಭವಕ್ಕೆ ಅನುಕೂಲಕರವಾದಂತಹ ಆತಿಥ್ಯವನ್ನು ಆ ಋಷಿಯಿಂದ ಸ್ವೀಕರಿಸಿದ. ಇದು ಕೇವಲ ಕಾಣುವಂಥದ್ದಲ್ಲ, ಇರುವಂಥದ್ದು ಅಂತ ತನ್ಗೆ ಅನುಭವಕ್ಕೆ ತಂದುಕೊಂಡು ಭೋಗಾನ್ನ ಬುಭುಜೆ, ಸೌಖ್ಯಗಳನ್ನು ಅನುಭವಿಸಿದ ಮತ್ತು ಸ್ವಪುರಂಚ ಜಗಾಮ, ತನ್ನ ಊರಿಗೆ ಮರಳಿದ. ಕಾಲೇನ ಗಚ್ಚತಾ ತಸ್ಯ 112 ತಸ್ಯ ತಾಸು ರಾಜತನಯಾಸು ಪುತ್ರಶತಂ ಸಾರ್ಧಂ ಅವರ್ಧತ. ಕಾಲೇನ, ಕೆಲವು ಕಾಲ ಕಳೆದ ನಂತರ ಆ ಋಷಿ ತನಯರಲ್ಲಿ ಅಂದ್ರೆ ಮಾಂಧಾತೃವಿನ ಮಕ್ಕಳಲ್ಲಿ 150 ಮಕ್ಕಳನ್ನ ಪಡೆದ. ಅನುದಿನಂ ಅನುರೂಢ ಸ್ನೇನ ಪ್ರಸರಶ್ಚ ಸ ತತ್ರ ಅತೀವ ಮಮತಾಕೃಷ್ಟ ಹೃದಯ ಅಭವತ್. ಅನುದಿನವೂ ಒಂದಲ್ಲ ಒಂದು ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಇದ್ದದ್ರಿಂದ ರೂಢ ಸ್ನೇಹ, ಅತ್ಯಂತ ಗಾಢವಾದ ಸ್ನೇಹ ಹುಟ್ಟಿತು ಎಲ್ಲರಲ್ಲೂ, ಅಂದ್ರೆ ಮಕ್ಕಳಲ್ಲಿ, ಮೊಮ್ಮಕ್ಕಳಲ್ಲಿ. ತತ್ರ ಅತೀವ ಮಮತಾಕೃಷ್ಟ ಹೃದಯ, ಬಹಳ ವಿಶ್ವಾಸದಿಂದ ಪ್ರತಿಯೊಬ್ಬರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಮತ್ತು ಅವರಿಂದನೂ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇತ್ತು. ಆ ಒಟ್ಟುಗೂಡಿದ ಸಮಗ್ರ ಕುಟುಂಬದಿಂದ ಆತನಿಗೆ ಲಾಭ, ಅದು ಇನ್ನಷ್ಟು ಹೆಚ್ಚು ಬಾಂಧವ್ಯವನ್ನ ಗಟ್ಟಿಗೊಳಿಸ್ತಾ ಹೋಯಿತು. ಅಪ್ಯೇತೆ ಸ್ಮತ್ಪುತ್ರಾಹ ಕಲಭಾಷಿಣಃ ಪದ್ಭ್ಯಾಂ ಗಚ್ಚೇಯುಃ ಅಪ್ಯೇತೆ ಯೌವನಿನಃ ಭವೇಯುಃ. ಸ್ವಲ್ಪ ಮೇಲಕ್ಕೆ ಹೋಗಿ. ನನ್ನ ಮಕ್ಕಳು ಈಗ ಇನ್ನು ಒಂಚೂರ್ ಮೇಲೆ ನನ್ನ ಈ ಮಕ್ಕಳು ಅಂದ್ರೆ ಅದೇನಾಗುತ್ತೆ, ಸಾಮಾನ್ಯ ಮನೆಯಲ್ಲಿ ಮಕ್ಕಳು ಹುಟ್ಟಿ ಸ್ವಲ್ಪ ಹೊತ್ತಾದ ತಕ್ಷಣ ಅದು ಕೌಚಿ ಬೀಳ್ಬೇಕು ಅಂತ ಕಾಯ್ತಾರೆ. ಅಂದ್ರೆ ಇದು ಮುಗಿಯುದಿಲ್ಲ. ಆ 150 ಮಕ್ಕಳದ್ದು ಕೌಚಿ ಬೀಳೋ ಕಾರ್ಯಕ್ರಮ ಬೇರೆ ಬೇರೆ ಇರುತ್ತೆ. ಅದು ಹೊಸ್ತಿಲ್ ದಾಟುದು ಬೇರೆ ಇರುತ್ತೆ. ಅದು ಹೊಸ್ತಿಲ್ ಅಂದ್ರೆ ಗೋಡೆ ಹಿಡಿದು ನಿಲ್ಲಿಕ್ ಶುರು ಮಾಡುತ್ತೆ. ಆವಾಗೊಂದು ಉತ್ಸವ, ಆವಾಗೊಂದು ಹಬ್ಬ, ಆವಾಗೊಂದು ಒಬ್ಬಟ್ಟು. ಅದ್ ನಡಿಲಿಕ್ಕೆ ಕೈ ಬಿಟ್ಟು ಶುರು ಮಾಡಿತು ಅಂದಾಗ ಒಂದು ಒಬ್ಬಟ್ಟು, ಚೆನ್ನಾಗಿ ಮಾತು ಶುರು ಮಾಡಿತು ಅಂದಾಗ ಒಬ್ಬಟ್ಟು. ಕಲಭಾಷಿಣ ಪದ್ಭ್ಯಾಂ ಗಚ್ಚೇಯುಹು, ಅವರೇ ಓಡ್ಲಿಕ್ಕೆ ಶುರು ಮಾಡಿದ್ರು ಅಂದಾಗ ಒಬ್ಬಟ್ಟು. ಒಬ್ಬಟ್ಟು ಅಂದ್ರೆ ಒಟ್ಟು ವಿಶೇಷ ಹಬ್ಬ. ಇಲ್ಲ ಯೌವನಕ್ಕೆ ಬಂದ್ರು, ಅದಕ್ಕೆ ಉಪನಯನ ಆಗ್ಬೇಕು, ಮದುವೆ ಆಗ್ಬೇಕು, ಕೃತ ದಾರಾನ್ ಏತಾನ್, ಆ ಸೊಸೆ ಮಗ ಅಥವಾ ಮಗಳು ಅಳಿಯ ಈ ಬಾಂಧವ್ಯದ ಸೌಖ್ಯದಲ್ಲಿ ದಿನಗಳನ್ನ ಲೆಕ್ಕಕ್ಕೆ ತಗೊಳ್ಬೇಕು. ಅಂದ್ರೆ ಅದಕ್ಕೋಸ್ಕರ ವ್ಯವಸ್ಥೆ ಮಾಡ್ಬೇಕು. ಬೇರೆ ಬೇರೆ ನಿಶ್ಚಿತಾರ್ಥಕ್ಕೆ ಅಂತ ಬಂದ್ರು, ಮದುವೆ ಅಂತ ಆಯ್ತು, ಅವರನ್ನ ಸಂಭಾಳಿಸುವುದಾಯ್ತು, ಬಂದ ಅತಿಥಿಗಳನ್ನ ನೋಡುವುದಾಯ್ತು. ಇದು ಮುಗಿತಾನೇ ಇಲ್ಲ.
ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕೃತದಾರಾನೇತಾನ್ ಪಶ್ಯೇಯಂ ಅಪ್ಯೇಷಂ ಪುತ್ರಾಹ ಭವೇಯು. ಅದಾಯ್ತಾ? ಇಷ್ಟು ಮುಗಿಸಿ ಇವನ್ ಮಕ್ಕಳದ್ದು ಜವಾಬ್ದಾರಿ ಆಯ್ತಪ್ಪ, ಇನ್ನೇನು ಅಂತ ಅನ್ಕೊಂಡ್ರೆ ಮೊಮ್ಮಕ್ಕಳ ಕತೆ. ಯೇಷಾಂ ಪುತ್ರಾಹ ಭವೇಯು ಅಪ್ಯೇತತ್ ಪುತ್ರಾನ್ ಪುತ್ರ ಸಮನ್ವಿತಾನ್ ಪಶ್ಯಾಮಿ. ಮತ್ತೆ ಹೇಳ್ತಾರೆ, ಇಲ್ಲ ನೀವು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು 4 ಜನ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೋಬೇಕು, ಅದಕ್ಕೇನೊಂದು ಶಾಂತಿ ಇದೆ. 4 ತಲೆಮಾರು ನೋಡುದು ತುಂಬಾ ಅಪರೂಪ ಅಂತ ಹೀಗೆ ಮತ್ತೆ ಮಾತು ಶುರುವಾಗುತ್ತೆ. ಅದ್ರ ಮೇಲೆ ಆ ಮಕ್ಕಳಿಗೆ ಯಥಾ ಪ್ರಕಾರ ಸಂಸ್ಕಾರಗಳಾಗ್ತವೆ. ಅದೇನು ನಾಮಕರಣ ಅಂತೆ, ಮನೆಯಿಂದ ಹೊರಗೆ ಬರುದಂತೆ, ತೋಟಕ್ಕೆ ಹೋಗುದಂತೆ ಅಂತ. ಅದು ಅಲ್ಲಿಗೆ ಅಥ ಅನುದಿನಂ ಕಾಲ ಸಂಪತ್ತಿ ಅನುಪೇಕ್ಷ್ಯ ಪ್ರವೃದ್ಧಾನ್ ಉಪೇಕ್ಷ್ಯ ಏತತ್ ಚಿಂತೆಯಾಮಾಸ. ಇದು ದಿನದಿಂದ ದಿನಕ್ಕೆ ಕಾರ್ಯಕ್ರಮಗಳ ಪಟ್ಟಿ ದೊಡ್ಡದಾಗ್ತಾ ಹೋಯ್ತು, ಕಮ್ಮಿ ಆಗ್ಲಿಲ್ಲ. ಇದೊಂದು ಸ್ವಲ್ಪ ದಿವಸ ಆದ್ಮೇಲೆ ಮುಗಿಸ್ಬಹುದು ಅಂತ ಅನ್ಕೊಂಡಿದ್ದ, ಅದು ಮತ್ತಷ್ಟು ಹೆಚ್ಚುತ್ತಾ ಹೋಯ್ತು. ಆಗ ಅವನಿಗೆ ಅನ್ನಿಸ್ತು, ಅಹೋ ಮೇ ಮೋಹಸ್ಯ ಅತಿ ವಿಸ್ತಾರ. ಇದು ಹೋದ ಹಾಗೆ ಮೋಹ ಹೆಚ್ಚಾಗುವುದು, ಭೂಮಿಗೆ ನಮ್ಮ ಆಸೆಗಳ ರೂಟು ಇನ್ನಷ್ಟು ಗಟ್ಟಿಯಾಗಿ ನಮ್ಮನ್ನು ಇಲ್ಲೇ ಗಂಟೆ ಹಾಕಿ ನೆಲಕ್ಕೆ ಕಟ್ಟಿ ಹಾಕುವುದಾಗ್ತಾ ಇದೆ. ಬಿಟ್ರೆ ಈ ನೆಲದಿಂದ ಬಿಚ್ಚಿಕೊಳ್ಳುವಂತಹ ಪರಿಸ್ಥಿತಿಗೆ ಈ ವ್ಯವಸ್ಥೆ ಅನ್ನೋದು ಕಾರಣವಾಗ್ಲಿಲ್ಲ. ಮೋಹ ಇದು ಮೇಲೆ 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 ಹೊಸ ಹೊಸ ಬಳ್ಳಿಗಳು, ಹೊಸ ಹೊಸ ಹಗ್ಗಗಳಂತೆ ನನ್ನನ್ನ ಕಟ್ಟಿ ಹಾಕ್ತಾ ಇದೆ ಅಂತ ಅವನಿಗೆ ಅನ್ನಿಸ್ತು. ಅಹೋ ಮೇ ಮೋಹಸ್ಯ ಅತಿ ವಿಸ್ತಾರ. ಅಯ್ಯೋ, ನನ್ನ ಈ ವಿಸ್ತೃತವಾದ ಮೋಹದ ಬಲೆಗೆ ನಾನೇ ಗಂಟೆ ಹಾಕಿಕೊಂಡು ಸಿಕ್ಕಿ ಬಿದ್ದಿದ್ದೇನಲ್ವಾ ಅಂತ ಯೋಚಿಸ್ತಾನೆ. ಮುಂದೋಗ್ಲಿ. 116. ಮನೋರಥಾನಾಂಚ ಸಮಾಪ್ತಿರಸ್ತಿ ವರ್ಷಾಯುತೇನ ಅಪ್ಯಥವಾಪಿ ಲಕ್ಷೈಃ ಪೂರ್ಣೇಷು ಮನೋರಥಾನಾಂ ಉತ್ಪತ್ತಯಃ ಸಂತಿ ಪುನರ್ನವಾನಾಂ ಮನೋರಥಾನಾಂ ನ ಸಮಾಪ್ತಿರಸ್ತಿ. ಆಸೆಗಳ ಓಟಕ್ಕೆ ಕೊನೆ ಉಂಟೆ? ವರ್ಷಾಯುತೇನಾಪಿ, ಯುಗಗಳೇ ಕಳೆದರೂ ಕೂಡ, ಅದು ಲಕ್ಷ ವರ್ಷಗಳೇ ಆದರೂ ಕೂಡ, ಎಷ್ಟು ಲಕ್ಷ ವರ್ಷಗಳು ಪೂರ್ಣಗೊಂಡರೂ ಕೂಡ ಮತ್ತಷ್ಟು ಆಸೆಗಳು, ಮನಸ್ಸಿನ ಬಯಕೆಗಳು ಹುಟ್ಟುತ್ತಾನೇ ಇರುತ್ತೆ. ಪುನರ್ ನವಾನಾಂ, ಮತ್ತೆ ಮತ್ತೆ ಹೊಸ್ತು ಹುಟ್ಕೊಳ್ಳುತ್ತೆ. ಅದೊಂದು ಆಸೆ ತೀರಿದ್ರೆ ಮತ್ತೆ ಹೊರಡುದು ಅಂತ ಹೇಳಿ ಆಸೆ ಪಡ್ತಾನೆ. ಅದು ಮುಗಿದ ತಕ್ಷಣ ಅಯ್ಯೋ, ಇದು ಒಂದು ಆಗೋಗ್ಲಿ, ಒಂದು ಪೂರ್ಣ ಆಯುಷ್ಯ ಅಂತೆ, ಅದ್ 120ನೇ ವರ್ಷದ್ದು ಒಂದು ಶಾಂತಿ ಮಾಡಿಸ್ಕೊಂಡೇ ಹೋಗೋಣ. 60ನೇ ವರ್ಷಕ್ಕೆ ಹೇಳಿದ್ದ, ಈ ಶಾಂತಿ ಮುಗಿದ್ಮೇಲೆ ಇನ್ನೇನ್ ಬೇಡ, ಇನ್ನೆಲ್ಲ ಜವಾಬ್ದಾರಿಯಿಂದ ಕಳಚಿಕೊಂಡು ಹೊರಡುದು ಅಂತ. ಆ 60 ವರ್ಷದ ಶಾಂತಿ ಮುಗಿಯುವಾಗ ಅನ್ನಿಸ್ತು, ಅವ್ರು ಹೇಳಿರ್ತಾರೆ, ಹೀಗೆ 120 ವರ್ಷ ಬದುಕುದು ಅನ್ನೋದು ಪೂರ್ಣಾಯುಷ್ಯ. ಅದು ಮಕ್ಕಳ ಜೊತೆಗೆ ನಪ್ತೃವಿರ್ಮೋಧಮಾನೌ ಸ್ವೇ ಗೃಹೇ, ತನ್ನ ಮನೆಯಲ್ಲೇ ತನ್ನ ಮೊಮ್ಮಕ್ಕಳು, ಮರಿಮಕ್ಕಳು, ಅದರ ಕೋಲು ಮಕ್ಕಳೆಲ್ಲ ಸೇರ್ಕೊಂಡು ಒಟ್ಟಿಗಿರುವುದು ಅಂತ ಅನ್ನೋದು ಜೀವನದಲ್ಲಿ ಸಿಗುವ ಅತ್ಯಂತ ದೊಡ್ಡ ಸೌಖ್ಯ ಅಂತ ಅವ್ರು ಹೇಳಿದ್ಮೇಲೆ, ಅಯ್ಯೋ, ಹಾಗಾದ್ರೆ 120 ವರ್ಷ ಇಲ್ಲೇ ಇರ್ಬೇಕಲ್ವಾ, ಅದು ಇದ್ರೇನೆ ಪೂರ್ಣಾಯುಷ್ಯ ಅಂತೆ ಅಲ್ವಾ, ಹಾಗಾಗಿ ಇದಕ್ಕೆ ಇಲ್ಲೇ ನಾವು ಠಿಕಾಣಿ ಹೂಡ್ಬೇಕಲ್ವಾ ಅಂತ ಮತ್ತೆ ಮನಸ್ಸು ಹೊಸ ಆಸೆಗಳನ್ನ ಗರಿಗೆದರಿಕೊಂಡು ತನ್ನ ಖುಷಿಯನ್ನೆಲ್ಲ ಅನುಭವಿಸ್ಲಿಕ್ಕೆ ಆಸೆ ಪಡುತ್ತೆ. ಪದ್ಭ್ಯಾಂ ಗತಾ ಯೌವನಿನಶ್ಚ ಜಾತಾಃ, ನೆಲದಿಂದ ನಡೆದು ಯೌವನದ ಕಡೆಗೆ ಹೊರಟಿದ್ದಾನೆ. ದಾರೈಶ್ಚ ಸಂಯೋಗ ಮಿತಾ ಪ್ರಸೂತಾಃ, ಆಮೇಲೆ ಹೆಂಡತಿ ಮಕ್ಕಳ ಜೊತೆಗೆ ಬೆರೆತು ತನ್ನ ತನ್ನ ಕುಟುಂಬವನ್ನ ಬೆಳೆಸಿದ್ದಾಯ್ತು. ದೃಷ್ಟಾ ಸುತಾ ತತ್ತನಯ ಪ್ರಸೂತಿಂ, ಆ ಮಕ್ಕಳು ಕೂಡ ಮತ್ತೆ ಮಕ್ಕಳನ್ನ ಹೆತ್ತು ಅವುಗಳ ಬಳ್ಳಿಗಳು ವೃದ್ಧಿಯಾದದ್ದು ಕೂಡ ಕಂಡಿತು. ದ್ರಷ್ಟುಂ ಪುನರ್ವಾಂಚತಿ ಮೇಂತರಾತ್ಮ, ಇಲ್ಲಿ ಮುಗೀತು ಅಂತ ಅನ್ಕೊಂಡ್ರೆ ಆ ಮರಿಮಕ್ಕಳು, ಅವುಗಳ ಮರಿಮಕ್ಕಳು, ಅದರ ಸಂಸ್ಕಾರಗಳು ಅಂತ ಮತ್ತೆ ನನ್ನ ಮನಸ್ಸು ಅದರ ಕಡೆಗೆನೆ ಪುನರ್ವಾಂಚತಿ, ಮತ್ತೆ ಮತ್ತೆ ಅದನ್ನೇ ಆಸೆ ಪಡ್ತಾ ಇದೆ. ದ್ರಕ್ಷ್ಯಾಮಿ ತೇಷಾಮಿತಿ ಚೇತ್ ಪ್ರಸೂತಿಂ ಮನೋರಥೋ ಮೇ ಭವಿತಾ ತತೋನ್ಯಃ ಪೂರ್ಣೇಪಿ ತತ್ರಾಪ್ಯ ಪರಸ್ಯ ಜನ್ಮ ನಿರ್ವಾಸಿತೆ ನಿವಾರ್ಯತೆ ಕೇನ ಮನೋರಥಸ್ಯ. ಪೂರ್ಣೇಪಿ ತತ್ರಾಪಿ ಅಪರಸ್ಯ ಜನ್ಮ, ಅದು ಮುಗೀತು ಅಂತಂದಾಗ ಇನ್ನೊಂದು
ಜನ್ಮ ಹುಟ್ಟತ್ತೆ, ಅದು ಹೋದ್ ಸರ್ತಿದ್ದೆಲ್ಲ ಬಾಕಿಗಳು ಹಾಗೆ ಮನಸ್ಸಲ್ಲಿರುತ್ತೆ. ನಿವಾರಿತೆ ಕೇನ ಮನೋರಥಸ್ಯ, ಯಾರು ತಾನೇ ತನ್ನ ಮನಸ್ಸಿನ ಮನೋರಥಗಳನ್ನ ಕೊನೆಗಾಣಿಸ್ಲಿಕ್ಕೆ ಸಾಧ್ಯ? ಒಂದು ಹುಟ್ಟಿತು, ಮತ್ತೆ ಹುಟ್ಟಿತು, ಮತ್ತೊಂದು ಹುಟ್ಟಿತು, ಮನೋರಥಕ್ಕೆ ಕೊನೆಯೇ ಇಲ್ಲ, ಮನೋರಥಕ್ಕೆ ಲಗಾಮೇ ಇಲ್ಲ. ಅದು ಯಾ ಒಂದೇ ಸರ್ತಿಗೆ 10 ದಿಕ್ಕಿಗೆ ಓಡುತ್ತದು. ಯಾವ್ದನ್ನ ಬೇಕು ಬೇಡ ಅಂತ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ಆಸೆ ಪಟ್ಟು ಅದರಲ್ಲಿ ತನ್ನ ಬಿಳಲನ್ನ ಎಳೆದು ಎಲ್ಲಾ ಕಡೆಯಿಂದ ಎಳೆದು ಹಾಕತ್ತೆ. ಒಂದು ಕಡೆಯಿಂದ ಕಟ್ಟಾಕಿದ್ರೆ ಆ ಕಡೆಗೆ ಹೋಗ್ಬೋದು, 6-7 ಕಡೆಗೆ ಒಟ್ಟಿಗೆ ಕಟ್ಟಾಕಿದ್ರೆ ಯಾವ ದಿಕ್ಕಿಗೆ ಹೋಗುದು? ಯಾವ ದಿಕ್ಕಿಗೆ ಹೋಗುವಾಗ ಇನ್ನೊಂದು ದಿಕ್ಕಿಗೆ ಎಳೆಯತ್ತೆ ಗಂಟು. ಆ ಮೃತ್ಯುತೋ ನೈವ ಮನೋರಥಾನಾಂ ಅಂತೋಸ್ತಿ ವಿಜ್ಞಾತಮಿದಂ ಮಯಾದ್ಯ ಮನೋರಥಾಸಕ್ತಿ ಪರಸ್ಯ ಚಿತ್ತಂ ನ ಜಾಯತೆ ಮೇ ಪರಮಾರ್ಥ ಸಂಗೀ. ಪರಮಾರ್ಥ ಸಂಗೀ, ನಿಜವಾಗಿ ಪರಮ ಅರ್ಥ ಪರಮಾತ್ಮ, ಅದನ್ನ ಅಂಟಿಕೊಳ್ಬೇಕಿತ್ತು. ಅದೊಂದು ಬಿಟ್ಟು ಎಲ್ಲದಕ್ಕೂ ಈ ಮನಸ್ಸು ಓಡ್ತಾ ಇದೆ. ಆ ಮೃತ್ಯುತಃ, ಮೃತ್ಯುವಾದ್ರೂ ಮನೋರಥಗಳ ಓಟ ಕಮ್ಮಿ ಆಗಿಲ್ಲ. ಮುಂದಿನ ಜನ್ಮಕ್ಕೆ ಮತ್ತೊಂದು 4 ಜನ್ಮದಲ್ಲಿ ನಿನ್ ಜೊತೆಗೇ ಇರ್ಬೇಕು ನಾನು, ಇಂಥದ್ದೇ ಆಳ್ವಿಕೆ ಮಾಡಬೇಕು, ಹೀಗೇ ಅಧಿಕಾರವನ್ನು ನಡೆಸಬೇಕು, ಇಂಥದ್ದೇ ವ್ಯಾಪಾರದಲ್ಲಿ ಇನ್ನೂ ಹೆಚ್ಚಿನ ವ್ಯಾಪ್ತಿಯನ್ನ ಪಡಿಬೇಕು, ನಾನು ಕಂಡು ಹಿಡಿದ ಒಂದು ಪ್ರಾಡಕ್ಟು ಜಗತ್ತಿನಾದ್ಯಂತ ನಾನು 5-6 ಜನ್ಮದಲ್ಲೂ ಕೂಡ ಅದು ಉಪಯೋಗಕ್ಕೆ ಬರುವ ಹಾಗೆ ನಾನು ಅಂತದನ್ನ ನಡೆಸಿ ಕೊಡ್ಬೇಕು ಅಂತ, ಹೀಗೆ ಏನೇನೋ ಆಸೆಗಳು. ಒಂದು ಮುಗೀತು ಅಂದಾಗ ಇನ್ನು ಪರಸ್ಯ ಚಿತ್ತಂ ನಜಾಯತೆ ವೈ. ಮನೋರಥದ ಓಟ ಹೇಗಿರುತ್ತೆ ಅಂದ್ರೆ ಅದು ಎಲ್ಲಿ ಓಡಿ ಯಾವ್ದಕ್ಕೆ ಅಂಟ್ಕೊಳ್ಳುತ್ತೆ ಅಂತಾನೆ ಗೊತ್ತಾಗಲ್ಲ. ಅಷ್ಟರಲ್ಲಿ ಇನ್ನೊಂದನ್ನ ಅಂಟಿಸ್ಕೊಂಡ್ ಬಂದಿರುತ್ತೆ, ಒಂದ್ ಮುಗಿಸ್ಕೊಂಡ್ ಬರುವಷ್ಟರಲ್ಲಿ. ಹಾಗಾಗಿ ವಿಜ್ಞಾತಮಿದಮ್ಮಯಾದ್ಯ, ನನಗೀಗ ಅರ್ಥ ಆಗ್ತಾ ಇದೆ, ಇದು ಮನೋರಥಾನಾಂ ಅಂತಹ ನಾಸ್ತಿ, ಆಸೆಗಳಿಗೆ ಕೊನೆ ಇಲ್ಲ. ತಥೋಪ್ಯಾಶ ಗರೀಯಸಿ, ಜಗತ್ತಿನಲ್ಲಿ ಎಲ್ಲವೂ ದೊಡ್ಡ 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 ದೊಡ್ಡದು ಅಂತ ಅಂತಾರೆ, ಆದ್ರೆ ಆಸೆಗಿಂತ ದೊಡ್ಡದು ಇನ್ನೊಂದಿಲ್ಲ, ಅದು ಬ್ರಹ್ಮನಿಗಿಂತಲೂ ದೊಡ್ಡದು ಅಂತ ಒಬ್ಬ ಕವಿ ತಮಾಷೆ ಮಾಡ್ತಾನೆ. ಅಂದ್ರೆ ಅಂಥ ರೀತಿಯ ವ್ಯಾಪ್ತಿಯನ್ನ ಆಸೆ ಮನುಷ್ಯನ ಆಲೋಚನೆಗಳನ್ನ ಬದಲಾಯಿಸಿ ಬಿಡುತ್ತೆ. ಏನು ಅನ್ಕೊಂಡು ಸಮಾಧಾನ ಚಿತ್ತನಾಗಿ ಉತ್ತಮ ಗತಿಯ ಕಡೆಗೆ ಹೆಜ್ಜೆ ಇಡಬೇಕು ಅಂದಾಗ ಆ ಹೆಜ್ಜೆ ನೆಲದಲ್ಲೇ ಹೂತು ಅಲ್ಲೇ ಮುಳುಗಿ ಹೋಗೋ ತನಕನೂ ಬಿಡಲ್ಲ. ಸಮೇ ಸಮಾಧಿರ್ ಜಲವಾಸ ಮಿತ್ರಂ ಮಿತ್ರಮತ್ಸ್ಯ ಸಂಗಾತ್ ಸಹಸೈವ ನಷ್ಟಃ ಪರಿಗ್ರಹ ಸಂಗಕೃತೋ ಮಯಾಯಂ ಪರಿಗ್ರಹೋತ್ಥ ನ ಮಮಾತಿ ಲಿಪ್ಸಾ. ಜಲದಲ್ಲಿ ಸಮಾಧಿಯ ಸ್ಥಿತಿಯಲ್ಲಿ ಇರುವಾಗ ಚೆನ್ನಾಗಿತ್ತು, ಯಾವುದರ ಬಗ್ಗೆನೂ ನಾನು ಚಿಂತೆ ಮಾಡಬೇಕಾಗಿರ್ಲಿಲ್ಲ. ನನ್ನ ಕಣ್ಣ ಮುಂದೆ ಓಡಾಡಿದ ಒಂದು ಮೀನುಗಳ ಸಂಸಾರ ನನ್ನನ್ನು ಸಂಸಾರದ ಗಾಢವಾದ ಕೆಸರಿನಲ್ಲಿ ಮುಳುಗಿಸಿ ಬಿಡ್ತು. ಈ ಕೆಲವೊಂದ್ ಸರ್ತಿ ಸಂಸರ್ಗ ಯಾವುದ್ರಿಂದ ನಮಗೆ ದಾರಿ ಕೆಡುತ್ತೆ ಅಂತ ಗೊತ್ತಿಲ್ಲ. ಆದ್ರಿಂದ ಅಂಥದ್ದಕ್ಕೆ ಅವಕಾಶ ಕೊಡದಂತೆ ಬದುಕನ್ನ ಕಟ್ಟಿಕೊಳ್ಬೇಕು ಅನ್ನೋದು ಕಾರಣ ಇಲ್ಲದೆ ಹೇಳಿಲ್ಲ. ನಾವ್ ಅನ್ಕೊಳ್ಬಹುದು ಮನುಷ್ಯರದ್ದಲ್ಲ, ಪ್ರಾಣಿಗಳ ಬದುಕಿನಲ್ಲಿ ನಾವು ಏನೊಂದಿಷ್ಟು ಆನಂದ ಪಡ್ತೇವೆ ಅಂದ್ರೆ ಅದು ಕೂಡ ನಮ್ಮ ದಾರಿಯನ್ನು ಕೆಡಿಸ್ಬೋದು. ಇಲ್ಲ, ನಾವು ಬರೀ ಅನಿಮಲ್ ಪ್ಲಾನೆಟ್ ಮಾತ್ರ ನೋಡುದು, ನಾವು ಬೇರೆ ಯಾವುದೇ ಚಾನೆಲ್ ನೋಡಲ್ಲ. ನೋಡುದು ಒಳ್ಳೇದೇ, ನನ್ನದೊಂದು ತಪ್ಪು ಅಂತ ಹೇಳೋದು, ಇದೆಲ್ಲ ನೋಡಿ ಏನೋ ಹಾಳಾಗೋದಕ್ಕಿಂತ ಅದರಿಂದ ಎಷ್ಟೋ ವಿಷಯಗಳನ್ನ ಪರಮಾತ್ಮನ ಸೃಷ್ಟಿಯ ವೈವಿಧ್ಯವನ್ನು ತಿಳಿಯೋ ದೃಷ್ಟಿಯಿಂದ ನೋಡಿದ್ರೆ ತೊಂದ್ರೆ ಇಲ್ಲ. ಆದ್ರೆ ಅದರ ಆ ಸೌಖ್ಯ ನೋಡಿದ್ಮೇಲೆ ಮನುಷ್ಯನಿಗೆ ಆ ತರ ಆಗ್ಬೇಕು ಅಂತ ಅನ್ಸಿದ್ರು ಮುಗಿದೋಯ್ತು. ಪ್ರಾಣಿಗಳಾಗಿ ಹುಟ್ಟಬೇಕು ಅಂತ ಒಂದ್ಸಲ ಅನ್ಸಿದ್ರೆ ಒಂದ್ ಜನ್ಮ ಫಿಕ್ಸ್ ಆಗೋಯ್ತು, ಗೊತ್ತಾಗಲ್ಲ ಅದು ಹೇಗೆ ಆಸೆ ಬರುತ್ತೆ ಅಂತ. ಆದ್ರಿಂದ ಅದನ್ನ ನೋಡೋದು ತಪ್ಪಲ್ಲ, ಅದ್ರ ಬಗ್ಗೆ ಎಚ್ಚರ ಇದ್ದು ನೋಡ್ಬೇಕು ಅಂತಷ್ಟೇ. ಸೃಷ್ಟಿಯ ವೈಚಿತ್ರ್ಯ ಅಂತ ಕಾಣುದು ತಪ್ಪಲ್ಲ. ಹಾಗಾಗಿ ಸಮಾಧಿ ಜಲದಲ್ಲಿ ಜಲ ಸಮಾಧಿಯಲ್ಲಿ ನಾನು ವಾಸವಾಗಿದ್ದಾಗ ಈ ಮತ್ಸ್ಯದ ಮೈತ್ರಿಯನ್ನ ಕಂಡು ನಾನು ಕೂಡ್ಲೆ ಹಾಳಾಗಿ ಹೋದೆ. ಪರಿಗ್ರಹ ಸಂಘಕೃತ ಮಯಾಯಂ, ವಿವಾಹವಾದೆ,
ಮರಿ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಬದುಕಿದೆ. ಪರಿಗ್ರಹೋತಾ ಅತಿ ಮಮಾತಿ ಲಿಪ್ಸ. ಒಂದ್ಸರ್ತಿ ಹಿಡಿದದ್ದು ಅದು ಹಿಡಿತಾನೇ ಹೋಯ್ತು. ಈ ಹಲಸಿನ ಮೇಣ ಇದ್ದ ಹಾಗೆ. ನೀವು ಅದನ್ನ ಒಂದ್ಸರ್ತಿ ಮುಟ್ಟಿ ಆಯ್ತು ಅಂದ್ರೆ ಅದನ್ನ ನೀವು ಬಿಡಿಸಿಕೊಳ್ಳಿಕ್ಕೆ ಇನ್ನೆಲ್ಲೆಲ್ಲಿ ಮುಟ್ತೀರೋ ಅಲ್ಲೆಲ್ಲ ಮೇಣ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಕೈಯಲ್ಲಿ ಎಲ್ಲಾ ಕಡೆನೂ ಇನ್ನೂ ಹೆಚ್ಚು ಅಂಟಿಕೊಳ್ಳುತ್ತೆ. ಒಂಥರ ಸಂಸಾರದ ಮೇಣ ಅಂದ್ರೆ ಹಲಸಿನ ಮೇಣ ಇದ್ದ ಹಾಗೆ. ಅದು ಹೋಗುದೇ ಇಲ್ಲ ಆಮೇಲೆ. ಅದಕ್ಕೆ ಮತ್ತೆ ಏನೇನೋ ಪ್ರಯತ್ನ ಪಡ್ಬೇಕು. ಬೇರೆ ಬೇರೆದೇ ಪ್ರಯತ್ನ ಪಡ್ಬೇಕು. ಅದನ್ನ ನೀರಿನಿಂದ ತೊಳೆದ್ರೂ ಹೋಗಲ್ಲ, ಎಣ್ಣೆಯಿಂದ ತೊಳೆದ್ರೂ ಹೋಗಲ್ಲ, ಏನ್ ಮಾಡಿದ್ರೂ ಹೋಗಲ್ಲ ಅದು. ಅದು ಬಿಸಿ ಮಾಡ್ಬೇಕು. ಕೈಯನ್ನು ಬಿಸಿ ಮಾಡುದು ಹೇಗೆ? ಈ ಚಾಕು ಗೀಕು ಆದ್ರೆ ಬಿಸಿ ಮಾಡಿ ಅದನ್ನ ಒಂದು ತೆಂಗಿನ ನಾರಿನಿಂದ ಹಿಡಿದು ಜುಂಗಿನಿಂದ ಹಿಡಿದು ಎಳೆದು ತೆಗೆದ್ರೆ ಸ್ವಲ್ಪ ಹೋಗುತ್ತೆ. ಕೈದು ಹೋಗುದು ಹೇಗೆ? ಬಹಳ ಕಷ್ಟ. ಅದು ಗುಟ್ಟು ತೆಗೆಯುವುದೇ ಒಂದು ವಿಶಿಷ್ಟ ಗುಟ್ಟು. ಆ ಗುಟ್ಟು ಅರ್ಥ ಆದ್ರೆ ಈ ಸಂಸಾರದ ಗುಟ್ಟು ಕೂಡ ಅಷ್ಟೇ ಅಂತ ಅನ್ಸುತ್ತೆ. ದುಃಖಂ ಯದೈವೈಕ ಶರೀರ ಜನ್ಮ ಶತಾರ್ಧ ಸಂಖ್ಯಾಕಮಿದಂ ಪ್ರಸೂತಂ. ಏಕೇನ ಶರೀರ ಜನ್ಮ ಶತಾರ್ಧ ಸಂಖ್ಯಾಕಮಿದಂ ಪ್ರಸೂತಂ. ಈ ಒಂದೇ ಶರೀರದಲ್ಲಿ ಇನ್ನು 50 ಸರ್ತಿ ಹುಟ್ಟಿ ಬರೋದನ್ನ ಕಳ್ಕೊಂಡೆ ಅನ್ನೋದು ಒಂದೇ ಲಾಭ. ಇಲ್ಲ ಅಂದ್ರೆ ಇನ್ನೂ 48 49 ಸರ್ತಿ ಹುಟ್ಟಿ ಬರ್ಬೇಕಿತ್ತಲ್ಲ. ಅದೆಲ್ಲ ಒಂದೇ ಸರ್ತಿ ಪರಿಹಾರ ಆಯ್ತು ಅನ್ನುವುದು ಸುತಾತ್ಮಜೈ ತತ್ತನಯೈ ಪರಿಗ್ರಹೇಣ ಕ್ಷಿತಿಪಾತ್ಮಜಾನಾಂ ಸುತೈರನೇಕೈ ಬಹುಲೀಕೃತಂ ತತ್. ಒಂದು ಅಂತ ವಿವಾಹ ಆಗ್ಲಿಕ್ಕೆ ಹೋಗಿ ಆ ಎಲ್ಲಾ ಹೆಣ್ಮಕ್ಳು ಒಟ್ಟಿಗೆ ನನ್ನನ್ನ ಅಪೇಕ್ಷೆ ಪಟ್ಟು ಬಂದದ್ರಿಂದ ನಾನು ಅದಕ್ಕೆ ಬೇಕಾಗುವಂತೆ ಅವರನ್ನ ಸೆಳೆಯುವುದಕ್ಕೆ ಮಾಡಿಕೊಂಡ ನನ್ನದೇ ಆ ಸ್ವರೂಪತನವನ್ನ ನಾನು ಮತ್ತೆ ಅಂಟಿಕೊಳ್ಳುವಂತೆ ಮಾಡಿತು. ಬಹುಲೀಕೃತಂ ತತ್ ಶ್ರುತಾತ್ಮಜೈಸ್ತತ್ತನಯೈಶ್ಚ ಭೂಯಃ. ಆ ಹೆಣ್ಮಕ್ಳಿಂದ ಆಸಕ್ತಿ ಹೆಚ್ಚಿತು. ಆ ಹೆಣ್ಮಕ್ಳ ಮಕ್ಕಳಿಂದ ಇನ್ನಷ್ಟು ಹೆಚ್ಚಿತು. ಮಕ್ಕಳ ಮಕ್ಕಳಿಂದ ಭೂಯೋ ಭೂಯಃ ಮತ್ತೆ ಮತ್ತೆ ಹೆಚ್ಚಾಯಿತು. ತೇಷಾಂ ಪರಿಗ್ರಹೇಣ ವಿಸ್ತಾರಮೇಷ್ಯತ್ಯತಿ ದುಃಖ ದುಃಖ ಹೇತು ಪರಿಗ್ರಹೋ ವೈ ಮಮತಾಭಿಧಾನಃ ಚೀರ್ಣಂ ತಪೋ ಯತ್ತು ಜಲಾಶ್ರಯೇಣ ತಸ್ಯಾರ್ಧಿರೇಶ ತಪಸೋಂತರಾಯಃ. ಇದು ವಿಸ್ತಾರ ಆಗ್ತಾ ಹೋಗುತ್ತೆ. ಅತಿ ದುಃಖ ಹೇತು. ಈಗ ಕೇಳಲಿಕ್ಕೆ ಸಾಮಾನ್ಯ ಅಲ್ಲಿ ಮದುವೆ ಅಂತೆ, ಇಲ್ಲಿ ಇನ್ನು ಉಪನಯನ ಅಂತೆ, ಇಲ್ಲಿ ಮುಂಜಿ ಅಂತೆ, ಇಲ್ಲಿ ನಾಮಕರಣ ಅಂತೆ, ಇಲ್ಲಿ ಚೌಲ ಅಂತೆ, ಈ ಶಬ್ದಗಳು ಕೇಳಲಿಕ್ಕೆ ಖುಷಿ ಇರುತ್ತೆ. ಇದು ಕೇಳಿದ ದಿವಸಗಳದ್ದು ಮಾತ್ರ ಖುಷಿ. ಉಳಿದ ದಿವಸಗಳಲ್ಲಿ ಗಲಾಟೆ, ರೋಗ, ಕಿರಿಕಿರಿ, ಬೇಸರ, ಅಂದ್ರೆ ಹಿಂಸೆ, ಆ ಅಪೇಕ್ಷೆಗೆ ತಕ್ಕಂತೆ ಏನು ನಡೆಯದೇ ಇರುವಂತಹ ಪ್ರಸಂಗ, ಇದೆಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಹಸಿಯಾದ ಹಾಗೆ ಹೆಚ್ಚುತ್ತಾ ಹೋಗುತ್ತೆ. ಅನರ್ಥಗಳು. ಅದು ದುಃಖ ಹೇತುವೇ ಆಗುತ್ತೆ. ಪರಿಗ್ರಹೋ ವೈ ಮಮತಾಭಿಧಾನ. ಮಮತಾ ಅನ್ನುವ ಹೆಸರಿನಿಂದ, ನನ್ನದು ಅನ್ನುವ ಹೆಸರಿನಿಂದ ಏನೇನು ಹುಟ್ಟುತ್ತೋ ಅದೆಲ್ಲವೂ ಕೂಡ ಹೀಗೇನೆ ಮನುಷ್ಯನನ್ನ ಕೊಂದು ಬಿಡುತ್ತೆ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು. 122 ಆಯ್ತು. ನಾಳಿದ್ದು ಮುಂದುವರ್ಸೋಣ.